ಹೆಂಗಾಗೋಯ್ತು. ಅದು ಯಾರು ಕಣ್ ದೃಷ್ಟಿ ಬಿತ್ತು, ಏನಾಯ್ತು ಒಂದು ಗೊತ್ತಾಗ್ತಿಲ್ಲ ಪಾರು. ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಕಲೆ ಆಡ್ತಾ ಇಲ್ಲ ಆತ, ಏನು ಆಗಕ್ಕಿಲ್ಲ, ನೀನ್ ಸುಮ್ಕಿರು. ನೋವನ್ನ ಹಂಚ್ಕೊಳಕ್ ಆಗ್ತಾ ಇರ್ಬೋದು, ಆದ್ರೆ ಸರಿ ಆಗುತ್ತೆ ಅನ್ನೋ ಭರವಸೆ ಖಂಡಿತ ಇದೆ ಅತ್ತೆ. ಅಮ್ಮ, ನಾನು ಒಳಗೆ ಹೋಗಿ ನೋಡ್ಕೊಂಡ್ ಬರ್ತೇನೆ. ಬೇಡ, ಡಾಕ್ಟ್ರು ಒಳಗೆ ಬಂದವ್ರೆ, ಯಾರನ್ನೂ ಬಿಡೋಕ್ಕಿಲ್ಲ. ಅಣ್ಣ, ನಾನು ಡಾಕ್ಟರೇ. ನಿಜನೇ ಪಾರು, ಹಂಗಂತ ಬೇರೆ ಊರ ದೇವರು ನಮ್ಮೂರ ದೇವಸ್ಥಾನಕ್ಕೆ ಬರ್ತದೆ ಅಂದರೆ ಸುಮ್ಮನೆ ಮನೆಗೆ ಕರ್ಕೊಳಕ್ಕಾಯ್ತದ? ಎಲ್ಲದಕ್ಕೂ ಒಂದು ಪದ್ಧತಿ ಅಂತ ಇರ್ತದೆ. ನೀ ಇಲ್ಲೇ ಇರು. ಎಷ್ಟು ಜಿದ್ರು ಹೇಳೋದು ನೆನಪೇ ಹೋಗಕ್ಕಿಲ್ಲ. ಬರ್ಲಾ ಬರ್ಡೇ ಬಾಯ್, ವಿಶ್ ಹ್ಯಾಪಿ ಬರ್ಡೇ ಕಲ್ಲ. ಆಶೀರ್ವಾದ ಮಾಡೋಣ. ನೀ ಮುಟ್ಟಿದ್ದೆಲ್ಲ ಚಿನ್ನಾಗ್ಲಿಕ್ಕಲ್ಲ. ಅಜ್ಜಿ ಒಳ್ಳೇದಾಗ್ಲಿ ಮಗ, 100 ಕಾಲ ಚೆನ್ನಾಗಿ ಬದುಕು. ಅತ್ಗೆ 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 ಆಶೀರ್ವಾದ ಮಾಡಿ. ಅಯ್ಯೋ, ಒಳ್ಳೇದಾಗ್ಲಿ. ಹಲೋ, ಹಾಂ ಹೇಳಿ. ಯಾವಾಗ? ಹಾಂ ಬರ್ತೀವಿ. ಸೋಮ, ಹೊಸ ಅರ್ಜೆಂಟ್ ಕೆಲಸ ಅದೇ, ಬರ್ಲಾ? ಯಾಕಣ್ಣ, ಏನಾಯ್ತು? ಅಲ್ಲ, ಅದು ಈರ್ಭದ್ರಯ್ಯನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟೈತಂತೆ. ಸರಿ ನಡಿ. ನಿಂತ್ಕೊಳ್ರಲ್ಲೇ. ಯಾಕಜ್ಜಿ? ಎಲ್ಗ ಹೋಗ್ತಾ ಇದ್ದೀರಾ? ಅಣ್ಣ ಹೇಳಿದ್ನಲ್ಲ, ಈರ್ಭದ್ರಯ್ಯನವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೈತೆ ಅಂತ. ನೋಡ್ಕೊಂಡ್ ಬರ್ತೀವಿ ಇರು. ನಮ್ಮೆದೆ ಒಡೆದೋದ್ರೂ ಪರವಾಗಿಲ್ಲ, ಅವನಿದೆ ಭದ್ರವಾಗಿರ್ಬೇಕೇನೋ. ಎಲ್ಲೂ ಹೋಗಂಗಿಲ್ಲ, ಬಾಯಿ ಮುಚ್ಕೊಂಡು ಮನೆಯಲ್ಲೇ ಬಿದ್ದೀರಿ. ಏನಜ್ಜಿ ಹಿಂಗೆ ಹೇಳ್ತಾ ಇದೀಯಾ? ವಯಸ್ಸಾಗಿರೋ ಮನ್ಸ, ಅವ್ರ ಜೊತೆ ನಾವು ಇಟ್ಟೊಂದು ವ್ಯವಹಾರ ಮಾಡಿದೀವಿ. ಇಂಥ ಟೈಮ್ದಾಗ ಹಿಂಗೆ ಮಾತಾಡ್ತೀಯಾ? ಲೇ, ಇಂಥ ಹೊತ್ನಾಗೆ ಕಂಡ್ಲ ಮಾತಾಡ್ಬೇಕು? ಅಲ್ಲ ಕಣಜ್ಜಿ, ಮೊನ್ನೆ ಇದ್ದನ ಪರ್ಸ್ ಬಂದು ಕ್ಷಮೆ ಕೇಳ್ಬಿಟ್ಟು ಅಂದಲ್ಲ, ಮತ್ತಿನ್ನೇನು? ಆಡೋ ಹುಡುಗ ಅವನು. ಅವಮಾನ ದೊಡ್ಡದಾಗಿದ್ಮೇಲೆ ಕ್ಷಮೆನೂ ದೊಡ್ಡದಾಗೆ ಇರ್ಬೇಕು. ಆದ್ರೆ ಈರ್ಭದ್ರ ಏನ್ ಮಾಡ್ದ? ಮನೆ ಯಜಮಾನಾಗಿ ತಾನ್ ಬರ್ದಿರ ಮಗನ್ ಕಳಿಸ್ದ. ನೀವೆಲ್ಲರೂ ಮಾತಾಡ್ಕೊಂಡು ಗಿಲಿ ಅಂತ ನಕ್ಕೊಂಡು ಅವನ ಹತ್ರ ಮಾತಾಡಕ್ ಹೊರಟ್ಬಿಟ್ರಿ ಅಲ್ವೇನ್ರೋ? ಆದ್ರೂ ಅಜ್ಜಿ, ಸಾಕು. ಅವಮಾನ ಆಗಿರೋದು ನಮ್ಗೆ. 4 ಗೋಡೆ ಮಧ್ಯೆ ಬಂದು ಕ್ಷಮೆ ಕೇಳ್ಬಿಟ್ರೆ ಅವನು ಮಾತು ಕೇಳ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡಿರೋದಕ್ಕೆ ನಾವೇನು ಅವನ ಮನೆ ನಾಯಿಗಳಲ್ಲ. ನಮಗ ಅವಮಾನ ಮಾಡಿದ್ರೆ ದೇವ್ರು ಬಿಡ್ತಾನ? ಹಿಂಗೆ ಹಾಕೋದು. ಅವನ ಎದೆನ ಹೊಡೆದೋಗ್ಲಿ, ಏನೇನೋ ಹೊಡೆದೋಗ್ಲಿ, ಅದ್ ನಮ್ಮ ಬೇಕಾಗಿಲ್ಲ. ಹೋಗ್ರೋ ಒಳಗೆ. ಯಾವಾಗ್ಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ. ನಿದ್ದೆನೂ ಮಾಡೋಕ್ಕಿಲ್ಲ ಅಂತ ಹೇಳ್ದ. ಊಟ ನಿದ್ದೆ ಬಿಡುವಂತ ಚಿಂತೆ ಏನೈತೆ ನಿಂಗೆ ಜೀವನದಲ್ಲಿ? ನಾನು ತಾವ ಹೇಳು ಮಾವ, ನಾನು ಸರಿ ಮಾಡ್ತೀನಿ. ಹೇಳು ಮಾವ. ಶಿವ, ಗುರು ಕೊಟ್ಟಿದ್ದ ಜೋಳಿಗೆ ಅಂತ ಗೂಟಕ್ಕೆ ನೇತು ಹಾಕಿದ್ರೆ ಊಟ ಸಿಗುತ್ತೇನೋ. ಈಗ ಯಾಕೋ ಮಾತಲ್ಲ. ಹೋಗು, ಏನು ಕೆಲಸ ಇರ್ತೋ ಏನೋ ನಿನಗೆ. ಪಾಪ ಆ ಚಿಕ್ಕಂಡಿಲಿ ವ್ಯಾಪಾರ ಮಾಡಿಕೊಂಡು ಇಡೀ ಸಂಸಾರ ನಡೆಸ್ತೀಯ. ನನ್ನಿಂದ ನಿನ್ನ ಕೆಲಸ ಹಾಳಾಗಬಾರ್ದು ಕಣೋ. ಹೋಗೋ ಶಿವು, ನಾನು ಬದುಕಿದ್ರೆ ಮತ್ತೆ ನಿನ್ನ ಇಲ್ಲ ಅಂದ್ರೆ ಅವಯ್ಯ, ನಿನ್ ಕಾಲು ಹಿಡ್ಕೊಂಡ್ಬಿಡ್ತೀನಿ ಮಾವಯ್ಯ. ಅಲ್ಲ ಮಾವ, ನಿಂಗೆ ನನ್ನ ತವ ಹೇಳಕ್ ಮುಜುಗರ ಐತೆ ಅಂದ್ರೆ ಪರಸು ತವ ಹೇಳು. ಅದೇನ ಇರ್ಲಿ, ನಾನು ನಡ್ಸ್ಕೊಡ್ತೀನಿ. ಆದ್ರೆ ಈ ಶಿವ ಇದ್ದು ನೀ ಕೊರಗ್ತಾ ಇದೀಯ ಅಂದ್ರೆ ನಾನಿತ್ತು ಸತ್ತಂಗಲ್ವ ಮಾವ? ಏ, 哎 ಅಂತ ಮಾತೆಲ್ಲ ನೀನು ಆಡಬಾರ್ದು. ವರ್ಷ, ಆ ಚಿಕ್ಕ ಕಂಡಿಲಿ ವ್ಯಾಪಾರ ಮಾಡ್ಕೊಂಡು ಇಡೀ ಸಂಸಾರ ನಡೆಸ್ತೀಯ. ನನ್ನಿಂದ ನಿನ್ನ ಕೆಲಸ ಹಾಳಾಗಬಾರ್ದು ಕಣೋ. ಹೋಗ
ಪರಶು ಪರ್ಸು ಪರ್ಸು ಪರಶು ನನ್ನ ಮ್ಯಾಗ ಕೋಪನ ನಿಂಗೆ ಇದ್ರೆ ಹೇಳ್ಬಿಡು ಮಾವಯ್ಯ, ನನ್ನ ತಲೆನೇ ಕತ್ತರಿಸ್ಬಿಟ್ಟು ನಿನ್ ಕಾಲ್ ಬಿಡೋಕೆ ಇಟ್ಬಿಟ್ಟೇನು. ಅಪ್ಪಯ್ಯ ಕರ್ದ ಪರಶು ಪಾಪ ಪಾಪ ನಮ್ಮ ಶಿವು ತುಂಬ ಹೊತ್ಕೊಂಡ್ಬಿಟ್ಟಿದ್ದಾನೆ ಕಣ. ಕರ್ಕೊಂಡು ಸಮಾಧಾನ ಮಾಡ. ಪರ್ಸು ಮಾವಯ್ಯ ಏನು ಹೇಳ್ತಾನೆ ಇಲ್ಲ. ಅವ್ರ ಚಿಂತೆಗೆ ಏನ್ ಕಾರಣ ಅಂತ ಏನಾದ್ರೂ ಮುಚ್ಚಿ ಕೇಳಿ ಹೇಳೋ. ಹೇಳ ಪರಶು ಅಪ್ಪಯ್ಯ ನಂದು ಮಾತು ಮೀರಿ ಶಿವುಗೆ ಏನು ಹೇಳ್ಬಿಡಪ್ಪ. ಈಗಷ್ಟೇ ಮದುವೆ ಆಗಿರೋ ಹುಡುಗ ಅವನು ಹೆಂಡತಿ ಜೊತೆ ಖುಷಿಯಾಗಿದೆ ಅನ್ಸ್ಕೊಳೋ. ನೋಡಪ್ಪ ನೆಮ್ಮದಿ ಆಗಿರೋ ಅವನು ಬೇಜಾರು ಮಾಡಿಕೊಂಡ್ರೆ ಸ್ವಲ್ಪ ದಿವಸ ಬದುಕಿರೋ ನಾನು ಇವತ್ತು ಹೊರಡ್ತೀನಿ ಅಷ್ಟೇ. ದೇವ್ರೆ ಸಾಧ್ಯ ಅವ್ರೆ ಇಂಥ ಪರೀಕ್ಷೆ. ಪರಶು ನಾನು ಶಿವ ಮೇಲೆ ಒಂದೇ ಒಂದು ಗೆರೆ ಬಿದ್ದರೂ ಆಗ ಸುಮ್ಮನಿರಲ್ಲ. ನೀನು ನಮ್ಮ ಮಗ ಅಂತೂ ನೋಡಲ್ಲ ನೋಡು. ಶಿವ ನೀನು ಬಾ ಶಿವ, ನೀನು ಸುಮ್ಮನೆ ಬಾ.